ಹಿಂದಕ್ಕೆ ಇರೋದು 30 ಸೆಕೆಂಡ್. ಸ್ಪೀಡ್ ಕಡಿಮೆ ಮಾಡ್ಲಕ್ ಬರ್ತದಲ್ರಿ? ಇಲ್ಲ, ಕಮ್ಮಿನೇ ಆಗ್ತಾವ ಸರ್ ಅವು RPM. ನಾವು DC ಕರೆಂಟ್ 12 ವೋಲ್ಟ್ ಕೊಡೋದು 6 ವೋಲ್ಟ್ ಕೊಟ್ಟರೆ ಕಮ್ಮಿ ಆಗ್ತದೆ. ಅದು ಸೂರ್ಯನ ಕಿರಣದಿಂದ ಚಾರ್ಜ್ ಆಗ್ತದೆ ರೀ ಬ್ಯಾಟ್ರಿ, ತಂತ ಕೆಲಸ ಮಾಡ್ತದೆ ಸರ್. ಈ 30 ಸೆಕೆಂಡ್ ಸೆಟ್ ಮಾಡೀನಿ ಸರ್. ನೀವು 30 ಸೆಕೆಂಡ್ ಅಂದಲ್ಲಿ 1 ಮಿನಿಟ್ ಮಾಡ್ಬೋದು ಸರ್. ಈಗ ಪ್ರತಿ 3 ಗಂಟೆಗೊಮ್ಮೆ ಸೋಲಾರ್ ಪ್ಯಾನಲ್ ಬರ್ತದೆ ಸರ್ 10 ವ್ಯಾಟ್ ಇಂದು. ಇದು ಟೈಮರ್ ಅದ ಸರ್. ಇದು ಬ್ಯಾಟ್ರಿ ಓವರ್ ಚಾರ್ಜ್ ಆಗಬಾರ್ದು ಅಂತೇಳಿ ಕಂಟ್ರೋಲರ್ ಅದ ಸರ್. ಇದು ಬ್ಯಾಟ್ರಿ ಅದ ಸರ್. ಇದು ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳ್. ಇವತ್ತು ನಾವು ಒಂದು ವಿಶೇಷವಾದಂಥ ಕೃಷಿ ಇಂಜಿನಿಯರ್ನ ಭೇಟಿ ಆಗ್ತಾ ಇದ್ದೀವಿ. ಇವರು ಕೃಷಿಯಲ್ಲಿ ಹಲವಾರು ಥರದ ಆವಿಷ್ಕಾರಗಳನ್ನು ಮಾಡಿದ್ದಾರೆ. ಇವತ್ತು ಜೀವಾಮೃತ, ಗೋಕೃಪಾಮೃತ ಮತ್ತು ವೇಸ್ಟ್ ಡಿಕಂಪೋಸರ್ನ ತಿರುಗಿಸೋಕೆ ಒಂದು ವಿಶೇಷವಾದಂಥ ಸೋಲಾರ್ ಚಾಲಿತ ಯಂತ್ರನ ಇವರು ರೆಡಿ ಮಾಡಿದ್ದಾರೆ. ಯಾಕಂದರೆ ಜೀವಾಮೃತ ಆಗಲಿ, ಗೋಕೃಪಾಮೃತ ಆಗಲಿ, ವೇಸ್ಟ್ ಡಿಕಂಪೋಸರ್ ಆಗಲಿ, ಇದನ್ನು ನಾವು ಎಷ್ಟು ಬಾರಿ ತಿರುಗಿಸ್ತೀವೋ ಅಷ್ಟು ಅದರಲ್ಲಿ ಜೀವಾಣುಗಳ ಅಭಿವೃದ್ಧಿ ಆಗ್ತದೆ. ಮತ್ತು ನಮಗೆ ಕೆಲವೊಂದು ಸಮಯದಲ್ಲಿ ಹೊಲ ಒಂದು ಕಡೆ, ಮನೆ ಒಂದು ಕಡೆ ಇದ್ದಾಗ ಅದನ್ನು ದಿನಾಲೂ ತಿರುಗಿಸೋಕೆ ಆಗೋದಿಲ್ಲ. ಮತ್ತು ನಾವು ಎಲ್ಲಾದರೂ ಕೆಲಸದ ಮೇಲೆ ಊರಿಗೆ ಹೋದಾಗ ಅದು ಕಲ್ಚರ್ ಕೆಡೋ ಪರಿಸ್ಥಿತಿ ಇರ್ತದೆ. ಅಂಥ ಪರಿಸ್ಥಿತಿಗಳನ್ನ ತಪ್ಪಿಸೋಕೆ ಸಾರವರು ಒಂದು ವಿಶೇಷವಾದಂಥ ಸೋಲಾರ್ ಚಾಲಿತ ಯಂತ್ರನ ರೆಡಿ ಮಾಡಿದ್ದಾರೆ. ಇದಕ್ಕೆ ಟೈಮರ್ ಕೂಡಿಸಿ ನಾವು ಯಾವ ಟೈಮಿಗೆ ಸೆಟ್ ಮಾಡಿದರೆ ಅದೇ ಟೈಮಿಗೆ ದಿನಾಲೂ ತಿರುಗಿಸ್ತಾ ಇರ್ತದೆ. ಇಂಥ ವಿಶೇಷವಾದಂಥ ಯಂತ್ರ ಯಾವ ರೀತಿ ತಯಾರು ಮಾಡಿದ್ದಾರೆ, ಅದ್ರ ಕೆಲಸ ಯಾವ ರೀತಿ ಇದೆ, ಎಲ್ಲ ಮಾಹಿತಿನೂ ಪಡೆಯೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ಮೊದಲಿಗೆ ತಮ್ಮ ಹೆಸರು ಪರಿಚಯ ನಮ್ಮ ವೀಕ್ಷಕರಿಗೆ. ಸರ್, ನನ್ನ ಹೆಸರು ಶರಣಬಸಪ್ಪ ಪಾಟೀಲ್ ಅಂತೇಳಿ. ಇಲ್ಲಿ ಗುಲ್ಬರ್ಗದಿಂದ ಒಂದು 20 ಕಿಲೋಮೀಟರ್ ಅದ ರೀ ನಮ್ದು ಹಾಲ್ ಸುಲ್ತಾನ್ಪುರ ಅಂತ ಹೇಳಿ ಸರ್. ಇಂಥವು ಹೊಸ ನಾವು ವಿಜ್ಞಾನ ಕೇಂದ್ರದ ಮಾಹಿತಿ ತೊಗೊಂಡು ಪ್ರಯೋಗ ಮಾಡ್ಕೋತಿರ್ತೇವೆ ಸರ್. ಸಾರ್ ಅವರು ಇದು ಒಂದೇ ಅಲ್ಲ, ಹಲವಾರು ತರದ ಆವಿಷ್ಕಾರಗಳನ್ನು ಮಾಡಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ತೊಗರಿ ಕುಡಿ ಕತ್ತರಿಸುವ ಯಂತ್ರನು ಸಾರ್ ಅವರು ತಯಾರು ಮಾಡಿದ್ರು. ಅದು ಕೂಡ ಸೋಲಾರ್ ಚಾಲಿತ. ಇವ್ರ ಇನ್ಸ್ಪಿರೇಷನ್ ಇಂದ ನಾವು ಬ್ಯಾಟ್ರಿ ಚಾಲಿತ ಕುಡಿ ಕತ್ತರಿಸುವ ಯಂತ್ರವನ್ನು ತಯಾರು ಮಾಡಿದ್ದೀವಿ. ಅಷ್ಟೇ ಅಲ್ಲದೆ ಇವ್ರ ತೋಟದಲ್ಲಿ ಇನ್ನೂ ಹಲವಾರು ತರದ ಆವಿಷ್ಕಾರಗಳಿದ್ದಾವೆ. ಮುಂದೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀನಿ. ಸರ್, ಈ ವಿಶೇಷವಾದಂತ ಸೋಲಾರ್ ಚಾಲಿತ ಯಂತ್ರನ ಯಾವ ರೀತಿ ತಯಾರು ಮಾಡಿದ್ರಿ ಮತ್ತು ಇದಕ್ಕೆ ಏನೇನು ವಸ್ತುಗಳು ಬೇಕಾಗ್ತವೆ ಸ್ವಲ್ಪ ಮಾಹಿತಿ ಹೇಳಿ ಸರ್. ಸರ್, ಇದು ಜೀವಾಮೃತ ಅಲ್ಲಿ, ಗೋಕೃಪಾಮೃತ ಅಲ್ಲಿ ಮಿಕ್ಸ್ ಮಾಡೋ ಸಲುವಾಗಿ ಇದೊಂದು ಸೋಲಾರ್ ಪ್ಯಾನಲ್ ಬರ್ತದೆ ಸರ್ 10 ವ್ಯಾಟ್ ಇಂದು. ಇದು ಟೈಮರ್ ಅದ ಸರ್. ಇದು ಬ್ಯಾಟ್ರಿ ಓವರ್ ಚಾರ್ಜ್ ಆಗಬಾರ್ದು ಅಂತೇಳಿ ಕಂಟ್ರೋಲರ್ ಅದ ಸರ್. ಇದು ಬ್ಯಾಟ್ರಿ ಅದ ಸರ್. ಇದು ನೀವು ಮೇಲ್ಗಡೆ ಪ್ಯಾನಲ್ ಅದ ಸರ್. ಇದು ಆನ್ ಆದ ತಕ್ಷಣ ಇದು ಈ ಥರ ಟೈಮರ್ ಬರ್ತದೆ ಸರ್. ಈಗ 30 ಸೆಕೆಂಡ್ ಇವೆಲ್ಲ ಡ್ರಮ್ಗಳಿಗೆ ವರ್ಕ್ ಆಗ್ತಾವೆ ಸರ್. ನೋಡ್ರಿ ಸರ್, ಅಷ್ಟು ಚಾಲು ಅದ ನೋಡ್ರಿ ಸರ್. ಸರ್, ಇದು ನೀವು ನಮ್ಗೆ ಯಾವ ಟೈಮ್ ಬೇಕೋ ಆ ಟೈಮ್ ಕೂಡ್ಸ್ಕೋಬಹುದು ಸರ್. ಅಲ್ಲಿ ಟೈಮರ್ ಅದ ರೀ. ನೀವು ಒಂದು ದಿನದಾಗ ನೀವು 2 ಸಲ ಅಂದ್ರೆ 2 ಸಲ ರನ್ ಮಾಡಿಸ್ಬೋದ್ರಿ. 4 ಸಲ ಅಂದ್ರೆ 4 ಸಲ ಮಾಡ್ಬೋದ್ರಿ. ಈಗ ಆಟೋಮೆಟಿಕ್ ಆಗ್ತದೆ ಸರ್. ಈ 30 ಸೆಕೆಂಡ್ ಸೆಟ್ ಮಾಡೀನಿ ಸರ್. ನೀವು 30 ಸೆಕೆಂಡ್ ಅಂದಲ್ಲಿ 1 ಮಿನಿಟ್ ಮಾಡ್ಬೋದು ಸರ್. ಈಗ ಪ್ರತಿ 3 ಗಂಟೆಗೊಮ್ಮೆ ಮಾಡ್ಬೋದು ಸರ್. ನಾವು ಯಾವ ಟೈಮ್ ಬೇಕೋ ಆ ಟೈಮ್ ಸೆಟ್ ಮಾಡ್ಬೋದು ಸರ್. ಇರೋದೇ ಬೇಕಾಗಿಲ್ಲ. ಇರೋದೇ ಬೇಕಾಗಲ್ಲ ಸರ್. ನಾವು ಟೈಮ್ ಪ್ರಕಾರ ಅದು ಸೂರ್ಯನ ಕಿರಣದಿಂದ ಚಾರ್ಜ್ ಆಗ್ತದೆ ರೀ ಬ್ಯಾಟ್ರಿ, ತಂತ ಕೆಲಸ ಮಾಡ್ತದೆ ಸರ್. ಅದು ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ತೋಟದಲ್ಲಿ ಇದನ್ನ ಸೆಟಪ್ ಮಾಡ್ಬಿಟ್ಟು ನಾವು ಎಲ್ಲಿಗೆ ಹೋದ್ರೂ ಅದು ಟೈಮ್ ಪ್ರಕಾರ ರೊಟೇಟ್ ಮಾಡ್ತಾ ಇರ್ತದೆ. ಇಂಥ ವಿಶೇಷವಾದ ಯಂತ್ರನ ಸಾರ್ ಅವರು ತಯಾರು ಮಾಡಿದ್ದಾರೆ. ಸರ್, ಸಾಮಾನ್ಯವಾಗಿ ಇದು ಎಷ್ಟು ಖರ್ಚು ಬರ್ಬೋದು ಸರ್? ಈಗ ರೈತರು ಈ ಯಂತ್ರ ಬೇಕಂದ್ರೆ ಅವ್ರಿಗೆ ಎಷ್ಟರೊಳಗೆ ಸಿಗ್ಬೋದು ಸರ್? ಇದ್ರದ್ದು ಒಂದು ಸುಮಾರು 6,000 ರಿಂದ 7,000 ತನಕ ಖರ್ಚ ಬರ್ತವೆ ಸರ್. ಅಂದ್ರೆ ಡ್ರಮ್ಗಳು ನಾವು ಜಾಸ್ತಿ ಮಾಡ್ದೇವು ಅಂದ್ರೆ ಕಡಿಮೆ ಆಗ್ತದೆ ಸರ್. ಅಂದ್ರೆ ಒಂದಕ್ಕೆ ಸೆಟ್ ಮಾಡಿ 7,000 ಬರ್ತದೆ ಸರ್. ಒಂದು ಟೈಮರ್ ಇಂದ ನಾವು ಎಷ್ಟು ಡ್ರಮ್ ಸರ್? ಒಂದು ಟೈಮರ್ದಿಂದ ನಾವು 10 ಡ್ರಮ್ನು ತಿರುಗಿಸ್ಬೋದ್ರಿ. ಅದ್ರದ್ದೇನು ಟೈಮರ್ದೇನು ಇಲ್ಲ ಸರ್. ಅದು 1.5 HP ತನಕ ಕೆಪಾಸಿಟಿ ಅದ ಸರ್. ಅಷ್ಟ್ರ ತನಕ ನಡೆಸ್ಬೋದ್ರಿ. ಆದ್ರೆ ಅಲ್ಲಿ ಒಂದು ಡ್ರಮ್ ಮಾಡಿದಾಗ ನೀವು ಒಂದು ಸೋಲಾರ್ ಪ್ಯಾನಲ್ ರೀ, ಚಾರ್ಜ್ ಕಂಟ್ರೋಲರ್ ವಿತ್ ಟೈಮರ್ ಸರ್, ವಿತ್ ಬ್ಯಾಟ್ರಿ ರೀ. ಇದು ಇಷ್ಟು ಐಟಮ್ ಬೇಕಾಗ್ತದೆ ಸರ್. ಹಂಗಾಗಿ ಖರ್ಚು ಹೆಚ್ಚಿಗೆ ಅದ ಸರ್. ಇದು ಇನ್ನೊಂದು ಏನದ ಅಂದ್ರೆ ಸರ್, ಇದು DC ಮೋಟ್ರ್ ಅದ ಸರ್. ಇದು DC ಮೋಟ್ರ್ ಯಾಕೆ ಬಳಸಿದೇವು ಅಂದ್ರೆ ಇಲ್ಲಿ ಯಾವುದೇ ಥರದ ಕರೆಂಟಿಂದು ಏನು ಶಾರ್ಟ್ ಸರ್ಕ್ಯೂಟ್ ಆಗೋದು, ನೀರು ಇರ್ತದಲ್ರಿ, ಕರೆಂಟ್ ಹೊಡೆಯೋದು ಅಂಥದ್ದೇನು ಸಮಸ್ಯೆ ಬರಲ್ಲ ಸರ್. DC ಮೋಟ್ರ್ ಅದು ಹಾಕೊಂಡು ಮಾಡಿದೇವೆ ಸರ್ ನಾವು. ಇವು ಮೋಟ್ರ್ ಕಾಸ್ಟ್ಲಿ ಅವ ರೀ. ಇದ್ರದ್ದು RPM ಕಮ್ಮಿ ಬೇಕು ಸರ್ ನಮಗೆ. ಈಗ ಬೇರೆ ಮೋಟ್ರ್ ಅಪ್ಲೇ ಸ್ಪೀಡ್ ತಿರುಗಿದಾಗ ಅದು ಕಲ್ಚರ್ ಎಲ್ಲ ಕೆಡೋ ಚಾನ್ಸಸ್ ಇರ್ತದೆ ಸರ್. ನಾವು ಮನುಷ್ಯರು ಯಾವ ಥರ ತಿರುಗ್ತಾರೆ ಅಷ್ಟೇ ಬೇಕ್ರಿ ಸರ್. ಅದು ಅದ್ರ ಸಲುವಾಗಿ ಇವು ಮೋಟ್ರ್ ಬಳಸಿದವ್ರು ಸರ್. ನಾವು ಇದು ಬಳಸ್ಕೊಂಡು ಈ ಥರ ಮಾಡಿದೆವು ಸರ್. ನಮಗೆ ಈಗ ಕೃಷಿ ಮೇಳ ಒಂದು
12 ಈಗಿದ್ದಾಗ ನಮ್ಮ ಸರ್ ತೆಗಳಿ ಸರ್ ಫೋನ್ ಮಾಡಿದ್ರಿ ಸರ್. ಅಂದ್ರೆ 9ನೇ ತಾರೀಕು ನನಗೆ ಫೋನ್ ಮಾಡಿದ್ರಿ. ಈಗ ಜೀವಾಮೃತ ಮಿಕ್ಸ್ ಮಾಡಲ್ಗೆ ರೈತರು ಜರ ಸಮಸ್ಯೆ ಅದ ರೀ, ನೀವು ಅದಕ್ಕೆ ಏನು ಮಾಡ್ತೀರಿ ನೋಡ್ರಿ ಒಂದು ತಿರುವ ಸಲುವಾಗಿ ಆಟೋಮೆಟಿಕ್ ಅಂದಾಗ ನನಗೆ ಹೊಳೆದಿದ್ದೇನ್ರಿ ಇದು ಈ ಥರ ಮೋಟ್ರ್ ಹಾಕೊಂಡು ಮಾಡಿದ್ರೆ ಹೆಂಗಾಗ್ತದೆ ಅಂತೇಳಿ ರೀಸೆಂಟಾಗಿ ಇನೋವೇಷನ್ ಮಾಡೀನಿ ರೀ. ಈ ಶುರು ಇಲ್ಲೇ ಡೆಮೋ ಹಾಕಿದವ್ರಿ ಕೃಷಿ ವಿಜ್ಞಾನ ಕೇಂದ್ರದಾಗೆ. ಇದ್ರದ್ದು ಏನ್ರಿ ಸ್ವಲ್ಪ ರೈತರಿಗೆ ಹೇಳಿ ಬಳಸ್ತೀನಿ ರೀ, ಒಂದು ಸ್ವಲ್ಪ ಏನ್ರಿ ಸೈಡ್ ಎಫೆಕ್ಟ್ ಅಂದರೆ ಒಂದು ಜರ ಈ ಜೀವಾಮೃತ ಕಟ್ ಆಯಿತು ಇಲ್ಲ ದೊಡ್ಡ ಅಂದ್ರೆ 2000 ಲೀಟ್ರ್ ಡ್ರಮ್ಮಿಗೆ ತಿರುವುದು, ಆ ಮೋಟ್ರ್ ಕೆಪಾಸಿಟಿ ಹೆಚ್ಚಕಮ್ಮ ಅವು ಎಲ್ಲ ಇನ್ನೂ ನೋಡ್ಬೇಕಾಗ್ಯದ ಸರ್. ನೋಡ್ಕೊಂಡು ಅವು ಮುಂದಿನ ದಿನದಾಗ ಒಂದು ಸ್ವಲ್ಪ ಹೆಚ್ಚ ಕಮ್ಮಿ ಆದ್ರೂ ಸರಿ ಮಾಡ್ಕೋತೇವ್ರಿ. ಈಗ ಸದ್ಯಕ್ಕಂತೂ ಸಕ್ಸಸ್ ನಡೆದ ಸರ್. ಯಾರಾದ್ರೂ ಇದನ್ನ ಬೇಕಂದ್ರೆ ಕಳ್ಸಿಕೊಡ್ತೀರಿ ಸರ್? ಕೊಡ್ತೇವೆ ಸರ್. ಸರ್ ಏನ್ ರೇಟ್ ಆಗ್ಬೋದು ಸರ್? ಸರ್ ಅದೇ ನಿಮಗೆ 7,000 ತನಕ ಆಗ್ತದೆ ಸರ್ ಒಂದು ಡ್ರಮ್ಮಿಗೆ ಮಾಡಿದ್ರೆ. ಅಂದ್ರೆ ನಿಮ್ಗೆ ಹಂಗೆ ಒಂದು ಡ್ರಮ್ಮಿಗೆ ಮಾಡೋದಕ್ಕಿಂತ ನೀವು ಒಂದು 500 ಲೀಟ್ರ್ ಡ್ರಮ್ಮು 1,000 ಲೀಟ್ರದ್ದು ಮಾಡ್ಕೊಂಡಾಗ ಚೆನ್ನಾಗಿರ್ತದೆ ಸರ್. ಪ್ರತಿ ಒಂದು ಡ್ರಮ್ಮಿಗೆ ಆಗ್ತದೆ ರೀ. ನೀವು ದಸ್ಪರ್ಣಿ ಮತ್ತು ಜೀವಾಮೃತ ಈ ಥರ ಬೇರೆ ಬೇರೆ ಕಲ್ಚರ್ ಮಾಡಂಗಿತ್ತಂದ್ರೆ ಒಂದು ಡ್ರಮ್ಮಿಗೆ 7,000 ಆಯ್ತಂದ್ರೆ ಮುಂದೆ 3,000 ಅಷ್ಟೇ ಹೆಚ್ಚಿಗೆ ಆಗ್ತಾವೆ ಸರ್. ಆ ಮೋಟ್ರ ಟೈಮರ್ ಅಷ್ಟೇ ಟೈಮರ್ ಎಲ್ಲ ಅದೇ ಇರ್ತದೆ ಸರ್. ಬರೀ ಮೋಟ್ರ ಇದು ಫಿಟ್ಟಿಂಗ್ ಮಾಡ್ತೇವೆ ಸರ್ ಅಷ್ಟೇ ರೀ. ಇವು ಈ ಥರ ಎಕ್ಸ್ಟ್ರಾ ಮೋಟ್ರ್ಗಳು ಫಿಟ್ ಆಗ್ತಾವೆ ಸರ್. ಇವು ಇಷ್ಟು ಹೆಚ್ಚಿಗೆ ಆಗ್ತಾವೆ ಸರ್. ನೋಡಿದ್ರಲ್ಲ ರೈತ ಬಾಂಧವ್ರೆ, ಸಾಮಾನ್ಯವಾಗಿ ನಾವು ಜೀವಾಮೃತ ಆಗಲಿ, ಗೋಕೃಪಾಮೃತ ಆಗಲಿ, ವೇಸ್ಟ್ ಡಿಕಂಪೋಸರ್ ಆಗಲಿ ರೆಗ್ಯುಲರ್ ಆಗಿ ನಮ್ಮ ತೋಟಗಳಲ್ಲಿ ಬಳಸ್ತಾ ಇರ್ತೀವಿ. ಆದರೆ ನಮ್ಮ ಕೆಲಸದ ನಿಮಿತ್ತ ಎಲ್ಲಿಗಾದ್ರೂ ಹೋದಾಗ ಬಂದಾಗ ಅಥವಾ ಮನೆ ಒಂದು ಕಡೆ ತೋಟ ಒಂದು ಕಡೆ ಇದ್ದಾಗ ಮಳೆಗಾಲ ಸಮಯದಲ್ಲಿ ಕರೆಕ್ಟ್ ಟೈಮಿಗೆ ಅದನ್ನು ತಿರುಗಿಸೋಕೆ ಆಗೋದಿಲ್ಲ ಅಂತ ಸಮಯದಲ್ಲಿ ಈ ರೀತಿಯಾದಂಥ ಸೋಲಾರ್ ಚಾಲಿತ ಯಂತ್ರಗಳನ್ನು ಅಳವಡಿಸ್ಕೊಂಡ್ರೆ ನಾವು ಎಲ್ಲೇ ಇರಲಿ, ಯಾವ ಊರಲ್ಲೇ ಇರಲಿ, ಅದ್ರ ಕೆಲಸ ಅದು ಮಾಡ್ಕೊಂಡು ಹೋಗ್ತಾ ಇರ್ತದೆ. ನಮಗೆ ಜೀವಾಮೃತ ಆಗಲಿ, ಗೋಕೃಪಾಮೃತ ಆಗಲಿ, ವೇಸ್ಟ್ ಡಿಕಂಪೋಸರ್ ಆಗಲಿ ತುಂಬ ಚೆನ್ನಾಗಿ ಇದರಲ್ಲಿ ಅಭಿವೃದ್ಧಿ ಮಾಡ್ಕೋಬೋದು. ಇಂಥ ವಿಶೇಷವಾದ ಯಂತ್ರವನ್ನು ಸಾರ್ ಅವರು ತಯಾರು ಮಾಡಿದ್ದಾರೆ. ಈ ಯಂತ್ರ ನಿಮಗೂ ಬೇಕಂದರೆ ಸಾರ್ ಅವ್ರ ನಂಬರನ್ನು ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ನಲ್ಲೂ ಹಾಕಿರ್ತೀನಿ. ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನೂ ಪಡಿಬೋದು. ಯಾಕಂದರೆ ಇದು ಸ್ವಲ್ಪ ಕಾಸ್ಟ್ಲಿ ಅನಿಸ್ಬೋದು, ಆದರೆ ಒಂದು ಸತಿ ಅಳವಡಿಸ್ಕೊಂಡ್ರೆ ನಮಗೆ ಸುಮಾರು ವರ್ಷಗಳವರೆಗೂ ಬರ್ತದೆ. ಯಾಕಂದರೆ ಇದರಲ್ಲಿ ಒಳ್ಳೆಯ ಕ್ವಾಲಿಟಿ ಯಂತ್ರ ಇರ್ತದೆ ಮತ್ತು ನಾವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಂಡವರಿಗೆ ತುಂಬ ಅನುಕೂಲ ಆಗ್ತದೆ. ಮತ್ತು ಒಂದು ಸೆಟಪ್ನಿಂದ ನಾವು ಈ ರೀತಿ 10 ಮೋಟ್ರ್ಗಳಾದರೂ ಕೂತ್ಕೋಬೋದು, ಅಷ್ಟುವರೆಗೂ ರನ್ ಮಾಡೋ ಕೆಪಾಸಿಟಿ ಇರ್ತದೆ. ಹಾಗಾಗಿ ಒಂದು ಸಾರಿ ಅಳವಡಿಸ್ಕೊಂಡ್ರೆ ನಾವು ಜೀವನ ಪರ್ಯಂತ ಇದನ್ನು ನಾವು ಬಳಸ್ಕೋಬೋದು ಅಂತ ವಿಶೇಷವಾದಂಥ ಯಂತ್ರನ ಸಾರ್ ಅವರು ತಯಾರು ಮಾಡಿದ್ದಾರೆ. ಇಂಥ ವಿಶೇಷವಾದ ಯಂತ್ರನ ಆವಿಷ್ಕಾರ ಮಾಡಿದಂಥ ಸಾರ್ ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಸೂಚಿಸ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ. ಯಾಕಂದರೆ ಇದರ ಅವಸರ ಎಲ್ರಿಗೂ ಇದೆ, ಇದರ ಅನುಕೂಲ ಎಲ್ಲರೂ ಪಡ್ಕೊಳ್ರಿ ಅಂತ ಹೇಳ್ತಾ, ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.